ಇನ್ವೆಸ್ಟ್ಮೆಂಟ್ ಅಲ್ಲಿ ಹೋದಾಗ ಬಾಯಿ ಬಡ್ಕೊಂಡವರು ಇವತ್ತು ನಾವೇನೋ ಮಾಡ್ತಾ ಇದ್ದೀವಿ. ಬೆಂಗಳೂರು ಟ್ರಾಫಿಕಲ್ಲಿ ನೊಂದೋಗಿದ್ದೀನಿ ಸರ್. ಒಂಚೂರು ಪರಿಹಾರ ಸಿಗುತ್ತೆ ಇನ್ನು 10-20 ವರ್ಷಕ್ಕೆ ಬೆಂಗಳೂರು ದೊಡ್ಡದಾಗ್ಲಿ ಅನ್ನೋ ಕಾರಣಕ್ಕಾಗಿ ಮಾಡ್ತಿರುವಂಥ ಯೋಜನೆಗೆ ಇವರು ವಿರೋಧ ಮಾಡ್ತಾ ಇದ್ದಾರೆ. ಅಂದರೆ ಕುಮಾರಸ್ವಾಮಿ ಅಧಿಕಾರದಲ್ಲಿ ಇದ್ದಿದ್ರೆ, ಮತ್ತೆ ಹೇಳ್ತೀನಿ, ಕುಮಾರಸ್ವಾಮಿ ಅಧಿಕಾರದಲ್ಲಿ ಇದ್ದಿದ್ರೆ ಈ ಯೋಜನೆ ಮಾಡ್ತಿದ್ರು. ಇವತ್ತೇನು ವಿರೋಧ ಮಾಡ್ತಿದ್ರಲ್ಲ JDS ನ ಬೆಂಬಲಿಗರು, ಇವರು ಅವ್ರ ಪರವಾಗಿ ನಿಂತ್ಕೋತಾ ಇದ್ರು. ಏನು ಬೆಂಗಳೂರಿನ ಬಗ್ಗೆ ಬಹಳ ಕಳಕಳಿಯ ಪ್ರಶ್ನೆ ಕೇಳಿದ್ರಿ. ಬೆಂಗಳೂರಿಗರು ಉಸಿರುಗಟ್ತಾ ಇದೆ ಟ್ರಾಫಿಕ್ಕು ಅಂತ. ನಿಮ್ಮ ಅವಶ್ಯಕತೆಗಳನ್ನು ಪೂರೈಸೋದಕ್ಕೆ ಸುತ್ತಲಿನ ಹಳ್ಳಿಗಳಿದ್ದಾವೆ ಅನ್ಕೊಂಡಿದ್ದೀರಾ? ಹಾಂ, ಇಲ್ಲಿ ಬೆಂಗಳೂರು 1 ನಿಮಿಷ ಕೇಳಿಸ್ಕೊಳ್ರಿ. ಬೆಂಗಳೂರಿನಲ್ಲಿ ಕಸ ಹುಟ್ಟಿಸ್ತೀರಿ, ಅಲ್ಲಿ ಹೋಗಿ ಮಂಗಳೂರಲ್ಲಿ ಹಾಕ್ತೀರಿ. ಆ ಊರಿನ ಜನ ಅನುಭವಿಸ್ಬೇಕು. ಬೆಂಗಳೂರಿಗೆ ಏರ್ಪೋರ್ಟ್ ಬೇಕು, ದೇವನಹಳ್ಳಿ ಜನ ಅನುಭವಿಸ್ಬೇಕು. ಬೆಂಗಳೂರಿಗೆ ಟೌನ್ಶಿಪ್ ಬೇಕು, ಬಿಡದಿ ಜನ ಅನುಭವಿಸ್ಬೇಕು. ಅಂದರೆ ನೀವು ಕಂಫರ್ಟಬಲ್ ಆಗಿ ನಾವು ಬೆಂಗಳೂರಿಗರು ಬದುಕಬೇಕು, ಸುತ್ತಲಿನ ಹಳ್ಳಿಗಳು ಏನು ಬೇಕಾದರೂ ಆಗಲಿ ಅಂದರೆ ಏನರ್ಥ ಇದು?